ಜ್ಞಾನವತಿ ಸತ್ಸಂಗ ಕೇಂದ್ರ ತುಮಕೂರು ಇದರ ವತಿಯಿಂದ 797ನೇ ಸಾಪ್ತಾಹಿಕ ಸತ್ಸಂಗ ಕಾರ್ಯಕ್ರಮದ ಮುಸ್ಸಂಜೆಯ ಒಂದು ಭರವಸೆ ಪುಸ್ತಕ ಕಾದಂಬರಿಗೆ ಮೇಲೆ ಉಪಸ್ಥಿತರಿರುವ ನಮ್ಮ ಜ್ಞಾನವತಿ ಸಂಘದ ಅಧ್ಯಕ್ಷರು ಆದಂತಹ ಎಂ ಮುರಳೀಕೃಷ್ಣಪ್ಪನವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರೇ ಹಾಗೂ ಬಸವರಾಜಪ್ಪನವರೇ, ನಟರಾಜ್ ಶ್ರೇಷ್ಠಿಯವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದು ಸಾಗರ್ ಅವರೇ ಮತ್ತು ಜ್ಞಾನವತಿ ಸತ್ಸಂಗದ ಎಲ್ಲ ಸದಸ್ಯರೇ, ಇಲ್ಲಿಗೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಹಿರಿಯರೇ ಮತ್ತು ಪತ್ರಕರ್ತರೇ, ಪ್ರಾಸ್ತಾವಿಕ ನುಡಿಯನ್ನು ನುಡಿಯುವುದು ನನ್ನ ಕರ್ತವ್ಯ ಎಂದು ಗುರುತಿಸಿದ್ದು ನಾನು ಅದಕ್ಕಾಗಿ ಮುಂದೆ ನಿಂತಿದ್ದೆ. ವಾಸ್ತವಿಕ ಮತ್ತು ಪ್ರಾಸ್ತಾವಿಕ, ಪ್ರಗತಿ, ಗತಿ ಮತ್ತು ಪ್ರಗತಿ, ಜ್ವಾಲೆ ಮತ್ತು ಪ್ರಜ್ವಾಲೆ. ಎಲ್ಲಿ ಈ ಪ್ರ ಅನ್ನೋ ಪದ ಇರುತ್ತೋ ಅದಕ್ಕೆ ತನ್ನದೇ ಆದ ಗುರುತರವಾದಂಥ ಶಕ್ತಿ ಇರುತ್ತೆ. ಆ ಕಾರಣ ಇದು ವಾಸ್ತವಿಕತೆಯಲ್ಲ, ಇದು ಪ್ರಾಸ್ತಾವಿಕತೆ. ಆ ಹಿನ್ನೆಲೆಯಲ್ಲಿ ನಾನು ಕೇವಲ 5 ನಿಮಿಷದಲ್ಲಿ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ನುಡಿ ಬಯಸುತ್ತೇನೆ. ಸಾಹಿತ್ಯ ಕಾಲದ ಕನ್ನಡಿ ಎಂಬ ಮಾತು ಬಹಳ ಕಾಲದಿಂದಲೂ ಕೇಳಿಬರುತ್ತಿದೆ. ಆದರೆ ಕನ್ನಡಿಯ ಕೆಲಸ ಕೇವಲ ಮುಖವನ್ನು ತೋರಿಸುವುದಲ್ಲ, ಅದು ಮುಖದ ಹಿಂದೆ ಮರೆಯಲ್ಲಿ ನಿಂತಿರುವ ಮನಸ್ಸನ್ನು, ಮನಸ್ಸಿನ ಹಿಂದೆ ಮೌನವಾಗಿ ಉಸಿರಾಡುವ ಆತ್ಮವನ್ನು ಕಾಣುವಂತೆ ಮಾಡುವುದೇ ಆಗಿದೆ. ಈ ಮಾತುಗಳು ಈ ಪುಸ್ತಕದ ಲೋಕಾರ್ಪಣೆಯ ಮುನ್ನ ಇರ್ತಕ್ಕಂಥ ಶಬ್ದಗಳನ್ನು ಅಂದ್ಕೊಂಡು ಆ ಅನುಸರಣೆಯಲ್ಲಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ನಾನು ಮಾತಾಡ್ತೇನೆ. ಅದಕ್ಕಾಗಿ ನಿಜವಾದ ಸಾಹಿತ್ಯವು ಘಟನೆಗಳನ್ನು ಮಾತ್ರ ದಾಖಲಿಸುವುದಿಲ್ಲ, ಅದು ಮನುಷ್ಯನ ಅಂತರಂಗದಲ್ಲಿ ನಡೆಯುವ ಸೂಕ್ಷ್ಮ ಚಲನೆ, ಶಬ್ದವನ್ನು ನೀಡುತ್ತದೆ. ಕೆಲವೊಮ್ಮೆ ಕಣ್ಣೀರಿಗೆ ಭಾಷೆಯಾಗುತ್ತದೆ, ಕೆಲವೊಮ್ಮೆ ಮೌನಕ್ಕೆ ಅರ್ಥವಾಗುತ್ತದೆ, ಇನ್ನೊಮ್ಮೆ ಆಸೆಯೇ ಕಾಣದ ಕತ್ತಲಿನಲ್ಲಿ ಒಂದು ಪುಟ್ಟ ದೀಪವಾಗಿ ಅದು ಬೆಳಗುತ್ತದೆ. ಸಾಹಿತ್ಯಿಕ ಘಟನೆಗಳನ್ನು ನಾವು ಅನುಭವಿಸಿದಾಗ, ನೋಡಿಸಿದಾಗ, ಆಸ್ವಾದಿಸಿದಾಗ ಈ ಮಾತುಗಳು ಸತ್ಯವಾಗುತ್ತವೆ. ಮುಸ್ಸಂಜೆಯ ಒಂದು ಭರವಸೆ ಇಂದು ಲೋಕಾರ್ಪಣೆಗೊಳ್ಳುವ ಒಂದು ಕಾದಂಬರಿ. ಆ ಮುಸ್ಸಂಜೆಯ ಒಂದು ಭರವಸೆ ಅಂತಹ ದೀಪವನ್ನು ಹುಡುಕುವ ಒಂದು ಕಾದಂಬರಿ ಎಂದು ಹೇಳಬಯಸುತ್ತೇನೆ. ಹಾಗಾದರೆ ಮುಸ್ಸಂಜೆ ಎಂದರೇನು? ಇದು ಪ್ರಕೃತಿಯ ಒಂದು ಘಟ್ಟವಲ್ಲ, ಅದು ಜೀವನದ ಒಂದು ರೂಪಕ. ನಮ್ಮ ಕಾದಂಬರಿಯಲ್ಲಿರ್ತಕ್ಕಂಥ ಬೆಳಗಿನ ಉತ್ಸಾಹ, ಮಧ್ಯಾಹ್ನದ ವ್ಯಸ್ತತೆ, ಅಪರಾಹ್ನದ ಆಯಾಸ ಇವೆಲ್ಲವನ್ನು ದಾಟಿ ಸಂಜೆಯು ಬರುವಾಗ ಮನುಷ್ಯ ತನ್ನೊಳಗೆ ಮರಳಲು ಆರಂಭಿಸುತ್ತಾನೆ. ಹೊರಗಿನ ಗದ್ದಲು ಕಡಿಮೆಯಾಗುತ್ತಿದ್ದಂತೆ ಒಳಗಿನ ಧ್ವನಿ ಸ್ಪಷ್ಟವಾಗುತ್ತದೆ. ದಿನವಿಡೀ ಮರೆತು ಹೋದ ಪ್ರಶ್ನೆಗಳು ಸಂಜೆಯ ನಿಶ್ಶಬ್ದದಲ್ಲಿ ಮತ್ತೆ ಜೀವ ಪಡೆಯುತ್ತವೆ. ನಾನು ಯಾರು? ನಾನು ಏನು ಗಳಿಸಿದೆ? ನಾನು ಏನು ಕಳೆದುಕೊಂಡೆ? ನನ್ನ ಬದುಕಿನ ಅರ್ಥವೇನು? ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಮನಸ್ಸಿನಲ್ಲಿಯೇ ಸಾಹಿತ್ಯ ಹುಟ್ಟುತ್ತದೆ. ಆದ್ದರಿಂದ ಮುಸ್ಸಂಜೆ ಅಂತ್ಯವಲ್ಲ, ಅದು ಆತ್ಮ ಸಂವಾದದ ಆರಂಭ. ಇದು ಈ ಪುಸ್ತಕದ ಹಿನ್ನೆಲೆಯ ಪ್ರಾಸ್ತಾವಿಕ ಮಾತಿನ ಅಂತರಾಳ. ಈ ಕಾದಂಬರಿಯ ಶೀರ್ಷಿಕೆಯಲ್ಲಿರುವ ಮತ್ತೊಂದು ಪದ ಭರವಸೆ. ಭರವಸೆ ಎಂಬ ಪದವು ಕೇವಲ ಆಶಾವಾದದ ಸಂಕೇತವಲ್ಲ, ಅದು ಮನುಷ್ಯನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವ ಅಂತಿಮ ನೈತಿಕ ಶಕ್ತಿ. ಯುದ್ಧಗಳ ನಂತರವೂ
ನಾಗರಿಕತೆ ಉಳಿಯುವುದಕ್ಕೆ, ದ್ರೋಹಗಳ ನಂತರವೂ ಸ್ನೇಹ ಜೀವಂತವಾಗಿರುವುದಕ್ಕೆ, ಸೋಲುಗಳ ನಂತರವೂ ಮನುಷ್ಯ ಎದ್ದು ನಿಲ್ಲುವುದಕ್ಕೆ ಕಾರಣವಾಗಿರುವ ಅದೇ ಅಂತರಂಗದ ಜ್ಯೋತಿ, ಅದುವೇ ಭರವಸೆ. ಆದ್ದರಿಂದ ಈ ಕಾದಂಬರಿಯ ಭರವಸೆ ಹೊರಗಿನಿಂದ ಬರುವ ನೆರವಲ್ಲ, ಸಹಾಯವಲ್ಲ. ಅದು ಮನುಷ್ಯನೊಳಗೆ ಎಂದಿಗೂ ಆರದ ಬೆಳಕು ಎಂಬ ಇಂಗಿತದಲ್ಲಿ ಆ ಮುಸ್ಸಂಜೆಯ ಭರವಸೆ ಇದೆ. ಇಂದಿನ ಸಮಾಜದಲ್ಲಿ ಅಭಿವೃದ್ಧಿಯ ಅರ್ಥವನ್ನು ಹೆಚ್ಚಾಗಿ ಕಟ್ಟಡಗಳ ಎತ್ತರಗಳಿಂದ, ತಂತ್ರಜ್ಞಾನದ ವೇಗದಿಂದ ಮತ್ತು ಆರ್ಥಿಕ ಸಾಧನೆಗಳಿಂದ ಅಳೆಯುತ್ತೇವೆ. ಆದರೆ ಮನುಷ್ಯನ ಅಂತರಂಗದ ಎತ್ತರವನ್ನು ಅಳೆಯುವ ಬದುಕಿಗೆ, ಅಂತರಂಗವನ್ನು ಅಳೆಯುವ ಏನು ಮಾನದಂಡ ಇದೆಯಲ್ಲ, ಅದು ಇನ್ನೂ ಸಾಹಿತ್ಯವೇ ಆಗಿದೆ ಎಂಬುದು ಸತ್ಯವಾಗಿದೆ. ಬದುಕಿಗೆ ಅರ್ಥವನ್ನು ಕೊಡುವುದು ಮಾನವೀಯ ಸಂವೇದನೆ. ಈ ಸಂವೇದನೆಯ ಹುಡುಕಾಟ ಈ ಕಾದಂಬರಿಯ ಜೀವಾಳ. ಈ ಸಂವೇದನೆಯ ಹುಡುಕಾಟ ಈ ಕಾದಂಬರಿಯ ಜೀವಾಳ. ಇನ್ನು ಕೃತಿಯ ಲೇಖಕ ಸಾಗರ್ ಎಚ್.ಪಿ. ವೃತ್ತಿಯಿಂದ ತನ್ನ ಬದುಕನ್ನು ಆಯ್ಕೊಂಡಂಥ ಕ್ಷೇತ್ರ ಇಂಜಿನಿಯರಿಂಗ್. ಹೀಗಾಗಿ ಆ ಕಾರಣದಿಂದ ಅವರು ಇಂಜಿನಿಯರ್. ಹಾಗಾದರೆ ಅವರ ಮಾಡಬೇಕಾದದ್ದು ಏನಾಗಿತ್ತು? ಯಂತ್ರಗಳ ನಿಖರತೆಯನ್ನು ಅರಿತ ಅವರ ದೃಷ್ಟಿ ಮಾನವ ಬದುಕಿನ ಸಂಕೀರ್ಣತೆಯನ್ನು ಅರ್ಥೈಸುವ ಸಾಹಿತ್ಯ ಯಾನಕ್ಕೆ ಸಾಗಿದೆ. ಆ ಯಂತ್ರದ ವೇಗವನ್ನು, ನಿಖರತೆಯನ್ನು ಪ್ರಶ್ನಿಸುವ, ಅರ್ಥೈಸುವ, ವ್ಯಾಖ್ಯಾನಿಸುವ ಮತ್ತು ತಾತ್ವಿಕವಾಗಿ ಅರ್ಥೈಸುವ ಆ ದಾರಿಯನ್ನು ಬಿಟ್ಟು ಹೊಸದೊಂದು ಮಾರ್ಗಕ್ಕೆ, ಅದು ಸಾಹಿತ್ಯ ಯಾತ್ರೆಗೆ, ಸಾಹಿತ್ಯ ಯಾನಕ್ಕೆ, ಅಕ್ಷರ ಪದಕ್ಕೆ, ಅಕ್ಷರ ಸಾಗರದತ್ತ ನಡೆದ ಒಂದು ಪ್ರಯತ್ನದ ಫಲವೇ ಇಂದು ನಮ್ಮ ಮುರಳಿ ಕೃಷ್ಣಪ್ಪರು ಮತ್ತು ಅತಿಥಿಗಳಾಗಿ ಲೋಕಾರ್ಪಣೆಗೊಳಿಸುವ ಈ ಕಾದಂಬರಿಯ ಒಂದು ಕೃತಿ. ವಿಜ್ಞಾನ ಎಲ್ಲರೂ ಹೇಳ್ತಾರೆ, ಇವರು ಇಂಜಿನಿಯರು, ಸಾಹಿತ್ಯ ಹೇಗೆ ಕಾಂಬಿನೇಷನ್, ನನ್ನನ್ನು ಸೇರಿದಂತೆ. ಇದು ಅದೇನು ಹೊಸದಲ್ಲ. ಅದರಲ್ಲಿ ಬೇರೆ ಬೇರೆಯಾದಂಥ ವಿಭಿನ್ನ ನೋಟಗಳಿವೆ, ವಿಚಾರಧಾರೆಗಳಿವೆ. ಅವೆರಡೂ ಸಮನ್ವಯವಾದರೆ ಯಾರು ಬೇಕಾದರೂ, ಏನಾದರೂ, ಯಾವ ಸಮನ್ವಯ ಆದರೂ ನಡೆಯಬಹುದೆಂಬುದಕ್ಕೆ ಈ ಕೃತಿಯ ಲೇಖಕ ಮತ್ತು ಈ ಕೃತಿಯು ಕಾರಣವಾಗಿದೆ. ವಿಜ್ಞಾನ ಮತ್ತು ಸಾಹಿತ್ಯ ಪರಸ್ಪರ ವಿರುದ್ಧ ಪದಗಳಲ್ಲ. ಇಂಜಿನಿಯರಿಂಗ್ ಮತ್ತು ಸಾಹಿತ್ಯ ವಿರುದ್ಧ ಪದಗಳಲ್ಲ ಸ್ನೇಹಿತರೆ. ಎರಡೂ ಸತ್ಯವನ್ನು ಹುಡುಕುವ ವಿಭಿನ್ನ ಮಾದರಿಗಳು. ನಾವು ಇಂಜಿನಿಯರಿಂಗ್ ಕೂಡ ಸತ್ಯವನ್ನೇ ಹುಡುಕುತ್ತೇವೆ, ನಿಜವಾದ ಸಾಹಿತ್ಯವು ಸತ್ಯವನ್ನೇ ಹುಡುಕುತ್ತದೆ. ಈ ಮಾತು ನಮಗೆ ಮನನವಾಗಬೇಕಾಗಿದೆ. ಒಂದರಲ್ಲಿ ಅಳತೆ ಇದೆ, ಒಂದರಲ್ಲಿ ಅನುಭವ ಇದೆ. ಒಂದರಲ್ಲಿ ಅಳತೆ ಇದೆ, ಒಂದರಲ್ಲಿ ಅನುಭವ ಇದೆ. ಒಂದರಲ್ಲಿ ತರ್ಕವಿದೆ, ಮತ್ತೊಂದರಲ್ಲಿ ತಲ್ಲೀನತೆ ಇದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ತರ್ಕ ಇದೆ, ಮತ್ತೊಂದರ ಆ ಸಾಹಿತ್ಯದಲ್ಲಿ ಸಾಗರ್ ಅವರ ತಲ್ಲೀನತೆ ಇದೆ. ಈ ಎರಡರ ಸಮನ್ವಯವು ಅವರ ಬರವಣಿಗೆಯ ವಿಶಿಷ್ಟ ಸ್ವರವನ್ನು ಸೃಷ್ಟಿಸಿದೆ. ಈ ಕೃತಿಯ ಒಳಗಿನ ಏನು ಸ್ವರ ಇದೆಯಲ್ಲ, ಆ ಧ್ವನಿ ಇದೆಯಲ್ಲ, ಆ ದನಿ ಇದೆಯಲ್ಲ, ಅದಕ್ಕೆ ಮೂಲ ಏನು ಕಾರಣ ಅಂದರೆ ಈ ಸಮನ್ವಯವೇ. ಸಾಹಿತ್ಯ ಮತ್ತು ವಿಜ್ಞಾನದ ಸಮನ್ವಯ. ಸಾಹಿತ್ಯವನ್ನು ನೋಡುವ ಅವರ ರೀತಿ, ವಿಜ್ಞಾನವನ್ನು ಅವರು ಆಲಿಸಿದಂತೆ, ಗ್ರಹಿಸಿದಂತೆ, ಅರ್ಥೈಸಿಕೊಂಡಂತೆ ಕಾಣುವ ದೃಷ್ಟಿ, ಇವೆರಡೂ ಕೂಡ ಸಮ್ಮಿಲನವಾಗಿ ಈ ಕಾದಂಬರಿಯ ಒಂದು ವಿಶೇಷತೆಯನ್ನು ಸೃಷ್ಟಿಸಿ ಮಾಡ್ತದೆ. ಮತ್ತು ಕಾದಂಬರಿ ಅಂದ ಮೇಲೆ ಪಾತ್ರಗಳು ಬರಬೇಕು. ಹೌದು, ಈ ಕಾದಂಬರಿಯಲ್ಲೂ ಪಾತ್ರಗಳಿವೆ. ಈ ಪಾತ್ರಗಳು ಕೇವಲ ಕಥೆಯೊಳಗಿನ ಪಾತ್ರಗಳಲ್ಲ, ಅವು ವಾಸ್ತವದ ಸಾಕ್ಷಿಗಳು. ಓದುವನು ಕೃತಿಯನ್ನು ಕೇವಲ ಓದುವುದಿಲ್ಲ, ಅದರೊಳಗೆ ಪ್ರವೇಶಿಸಿ ತನ್ನ ಬದುಕಿನ ಪ್ರತಿಧ್ವನಿಯನ್ನು ಆಲಿಸುತ್ತಾನೆ. ಈ ಪುಸ್ತಕವನ್ನು ಓದಿ ಮುಗಿಸಿದ ನಂತರವೂ ಮನಸ್ಸಿನಲ್ಲಿ ಮುಂದುವರಿಯುವ ಸಂವಾದವೇ ಈ ಕೃತಿಯ ಯಶಸ್ಸು.
ಮುಸ್ಸಂಜೆಯ ಒಂದು ಭರವಸೆ ಈ ಸಂವಾದವನ್ನು ಪ್ರಾರಂಭಿಸುವ ಕಾದಂಬರಿಯಾಗಲಿ ಎಂಬುದು ಈ ಪ್ರಾಸ್ತಾವಿಕ ನುಡಿಯ ಆಶಯ. ಈ ಭರವಸೆಯ ಮೌನ ಗೀತೆಯೇ ಈ ಕಾದಂಬರಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಎಲ್ಲರೂ